ಹಿಂಗೆ ಹಾಕಬೇಕಂದ್ರೆ ಇಲ್ಲಿ ಹಿಂಗೆ ಹಾಕ್ಬೇಕು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ತುಂಬ ದಿನಗಳೇ ಆಯಿತು ನಾನು ವಿಡಿಯೋನ ಅಪ್ಲೋಡ್ ಮಾಡಿ. ಆಲ್ಮೋಸ್ಟ್ ಒಂದೂವರೆ ತಿಂಗಳಿಂದ ನನ್ನ ವೀಡಿಯೋಗಳಿದೆ, ಅದನ್ನು ಯಾವುದನ್ನು ನಾನು ಎಡಿಟ್ ಮಾಡಿಲ್ಲ, ಅಪ್ಲೋಡ್ ಮಾಡಿಲ್ಲ. ರೀಸೆಂಟಾಗಿ ಒಂದು 10 ಡೇಸ್ ಬ್ಯಾಕು 1-2 ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದಾದಮೇಲೆ ಇನ್ನೂ ಎಷ್ಟೊಂದು ಓಲ್ಡ್ ವೀಡಿಯೋಸ್ಗಳಿದೆ, ಅದನ್ನೆಲ್ಲ ನೋಡ್ತಾ ಇದ್ದೆ. ಬಟ್ ನಾನು ಎಡಿಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಿಮಗೆ ನೆನಪಿರ್ಬೋದು, ದೀಪಾವಳಿ ಹಬ್ಬದ ಆದ ನಂತರ ನಾನು ಒಂದು ಹಾಫ್ ಸ್ಯಾರಿ ಫಂಕ್ಷನ್ಗೆ ಅಂತ ಹೋಗಿದ್ದೆ. ಅದಾದ ನೆಕ್ಸ್ಟ್ ಡೇಯಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಅಲ್ಲಿಂದ ಇವತ್ತಿನವರೆಗೂ ತುಂಬ ವೀಡಿಯೋಸ್ಗಳಿದೆ, ಮೋರ್ ದೆನ್ 50 ವೀಡಿಯೋಸ್ಗಳು ನನ್ನ ಹತ್ರ ಇದೆ. ಅದನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಒಂದಷ್ಟು ಬೇರೆ ಬೇರೆ ಕೆಲಸಗಳಿದ್ವು. ಹಾಗೆಯೇ ನಮ್ಮ ಅತ್ತೆಯವ್ರಿಗೆ ಹುಷಾರಿರಲಿಲ್ಲ, ನಮ್ಮ ಮನೆಗೆ ಬಂದಿದ್ದರು. ಸೊ ಹಾಗಾಗಿ ಅವ್ರನ್ನೂ ಕೇರ್ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಎಡಿಟ್ ಮಾಡೋದಕ್ಕೆ ಅಂತ ಹೋಗಿಲ್ಲ. ಇನ್ನು ನಮ್ಮನೆಗೆ ನಾವು ವಾಷಿಂಗ್ ಮಿಷಿನ್ ಹೊಸದಾಗಿ ತಂದಿದ್ವಿ, ಅದ್ರದ್ದು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಯಾವುದಾದ್ರೂ ಫಂಕ್ಷನ್ನ ಅಟೆಂಡ್ ಮಾಡಿ ಬಂದಿದ್ದ ನೆಕ್ಸ್ಟ್ ಡೇಗೆ ನಾವು ಸ್ವಲ್ಪ ಸುಸ್ತು ಥರ ಆಗಿರುತ್ತೆ, ಏನೂ ಕೆಲಸ ಮಾಡೋದಕ್ಕೆ ಮೂಡ್ ಬರ್ತಾ ಇರಲ್ಲ, ನಿಧಾನಕ್ಕೆ ಮಾಡ್ತಾ ಇರ್ತೀವಿ. ಹಾಗೆ ನಾನಿಲ್ಲಿ ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ರೆಡಿ ಮಾಡ್ಕೊಡ್ತಾ ನಾನು ತಾಂಬೂಲದ ಬ್ಯಾಗ್ನ ನೋಡಿದೆ. ಸರಿ, ಅದನ್ನು ಫಸ್ಟು ನಾನು ತೆಗ್ದು ತೋರಿಸ್ಬಿಡೋಣ, ಆಮೇಲೆ ಮತ್ತೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ 3 ಬ್ಯಾಗ್ಗಳಿದೆ. 2 ಬ್ಯಾಗು ತಾಂಬೂಲದ್ದು, ಇನ್ನೊಂದು ಬ್ಯಾಗು ನನ್ನ ಸಿಸ್ಟರ್ ಇನ್ ಲಾ ಅವರು ನಾನು ಬರಬೇಕಾದ್ರೆ ಒಂದಷ್ಟು ತಿಂಡಿಗಳು ಮತ್ತು ಫ್ರೂಟ್ಸ್ನ ಕೊಟ್ಟಿದ್ದರು. ಆ ಬ್ಯಾಗು ಪಿಂಕ್ ಕಲರ್ ಬ್ಯಾಗು. ಮತ್ತು ಅವರು ತಾಂಬೂಲಕ್ಕೆ ಅಂತ ಹೇಳಿ ಸ್ಟೀಲ್ ಬಾಕ್ಸ್ ಕೊಟ್ಟಿದ್ದರು. ಆ ಸ್ಟೀಲ್ ಬಾಕ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ನನ್ನ ಸಿಸ್ಟರ್ ಇನ್ ಲಾ ಅವರಿಗೂ ಕೂಡ ತುಂಬ ಇಷ್ಟ ಆಯಿತು. ಅವರು ಅದನ್ನೇ ಹೇಳ್ತಾಯಿದ್ರು, ಹೌದು ಚೆನ್ನಾಗಿದೆಯಲ್ಲ ಕ್ಯೂಟಾಗಿ ಅಂತಂತ ಹೇಳ್ತಾಯಿದ್ರು. ಇನ್ನು ಫಂಕ್ಷನ್ ಎಲ್ಲ ಮುಗಿಸಿ ಬರಬೇಕಾದ್ರೆ, ನಾವು ಅಲ್ಲಿಂದ ಹೊರಡಬೇಕಾದ್ರೆ ನಮ್ಮ ಅತ್ತೆ ಅವರು ಅಲ್ಲೇ ಉಳ್ಕೊಂಡ್ರು. ಅತ್ತೆ ಮಾವ ಅವರು ಒಂದಷ್ಟು ಹಣ್ಣುಗಳನ್ನ ತೊಗೊಂಡು ಹೋಗು ಅಂತಂತ ಹೇಳಿದ್ರು. ನಾನು ಬೇಡ ಅಂತ ಹೇಳ್ತಾ ಇದ್ದೆ. ಅವ್ರು ಹೇಳಿದ್ರು, ಈಗ ಅನಿಸುತ್ತೆ ಎಲ್ಲ ತಿಂಡಿ ಇರಬೇಕಾದ್ರೆ ಬೇಡ ಅಂತ ಅನಿಸುತ್ತೆ, ಆಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಹೇಳಿ ಕೊಟ್ಟು ಕಳಿಸಿದ್ರು. ಹಾಗೆ ಈಗೇನು ತೋರಿಸ್ತಾ ಇದ್ದೀನಿ ಚಕ್ಲಿ, ಇದು ನಮ್ಮ ಅತ್ತೆಯವರು ಮಾಡಿದ್ದು. ಮತ್ತು ಇದು ಕಜ್ಜಾಯದಿಟ್ಟು ಅತ್ತೆಯವರು ಮಾಡಿ ನಾನು ಬೇಡ ಅಂತಂತಂದ್ರೂ ಸ್ವಲ್ಪ ನನಗೆ ಕೊಟ್ಟು ಕಳಿಸಿದ್ರು. ಹಾಗೆ ಇನ್ನು ಒಬ್ಬಟ್ಟು ಮಾಡಿದರು, ಅದನ್ನು ಕೂಡ ಪ್ಯಾಕ್ ಮಾಡಿ ಕೊಟ್ಟಿದ್ದರು. ನಾನು ಪಿಂಕ್ ಕಲರ್ ಬ್ಯಾಗ್ ಓಪನ್ ಮಾಡಬೇಕಾದ್ರೆ ನೀವು ಒಂದು ಅಬ್ಸರ್ವ್ ಮಾಡಿ, ಅದರಲ್ಲಿ ಒಂದು ಊದ್ಕಡ್ಡಿ ಮತ್ತು ಒಂದು ಮೆಣಸಿಕಾಯಿನ ಹಾಕಿದ್ರು. ಅವ್ರ ಸೈಡು ಅಂತಂತ ಹೇಳಿದ್ರೆ ನಮ್ಮ ದೊಡ್ಡ ಸಿಸ್ಟರ್ ಅವ್ರ ಮನೆ ಸೈಡಲ್ಲಿ ಏನಾದರೂ ತಿಂಡಿ ಅಥವಾ ಏನಾದರೂ ಊಟ ಕೊಟ್ಟು ಕಳಿಸಿದ್ರೆ ಅದ್ರ ಜೊತೆ ಒಂದು ಊದ್ಕಡ್ಡಿ ಮತ್ತು ಬೆಂಕಿಪಟ್ಟಣ ಮೆಣಸಿಕಾಯಿನ ಹಾಕಿ ಕಳಿಸ್ಕೊಡ್ತಾರೆ. ಇನ್ನು ನಮ್ಮ ಸೈಡು ಯಾವ ಥರ ಅಂತ ಹೇಳಿದ್ರೆ, ಈ ನಾನ್ ವೆಜ್ ಏನಾದರೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ಮೆಣಸಿಕಾಯಿನ ಹಾಕಿ ಅಥವಾ ಇಡ್ಲನ್ನ ಹಾಕಿ ಕೊಟ್ಟು ಕಳಿಸ್ತಾರೆ. ಆದರೆ ಇವ್ರ ಸೈಡು ಈ ಥರ ಊದ್ಕಡ್ಡಿ ಮತ್ತು ಬೆಂಕಿಪಟ್ಟಣನ ಕಳಿಸ್ತಾರೆ. ಇನ್ನು ನಮ್ಮ ಅತ್ತೆಯವ್ರ ಸೈಡು ನಾನ್ ವೆಜ್ಜಿಗೆ ಈರುಳ್ಳಿ ಮತ್ತು ಮೆಣಸಿಕಾಯಿನ ಕೊಟ್ಟು ಕಳಿಸ್ತಾರೆ. ಯಾಕೆ ಅಂತ ಹೇಳಿ ರೀಸನ್ ಗೊತ್ತಿಲ್ಲ, ಆದರೆ ಸೈಂಟಿಫಿಕಲಿ ಏನೋ ರೀಸನ್ ಇದೆ ಅಂತ ನನಗನ್ಸುತ್ತೆ. ತಂದಿದ್ದ ತಿಂಡಿ ತಾಂಬೂಲ ಎಲ್ಲ ತೋರಿಸಿದಾದ್ಮೇಲೆ ನಾನು ಪುಳಿಯೋಗರೆ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ಸಾಮಾನು ಎತ್ತಿ ಇಟ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಹೀಗೇ ತಿಂಡಿ ಅಥವಾ ಊಟ ಏನು ಮಾಡಬೇಕಾದ್ರೂ ಫಸ್ಟೇ ಎಲ್ಲನೂ ಎತ್ತಿಟ್ಕೊತೀನಿ. ಅದರಲ್ಲೂ ತಿಂಡಿ ಮಾಡಬೇಕಾದ್ರೆ ಎಲ್ಲ ಪದಾರ್ಥನೂ ಫಸ್ಟೇ ಎತ್ತಿಟ್ಕೊಂಡಿರ್ತೀನಿ. ಅದಾದಮೇಲೆ ನಾನು ಗ್ಯಾಸ್ನ ಹಚ್ತೀನಿ. ನನಗೆ ಈ ಅಭ್ಯಾಸದಿಂದ ತಿಂಡಿ ಮಾಡೋದು, ಅಡುಗೆ ಮಾಡೋದೆಲ್ಲ ತುಂಬ ಈಸಿ ಅನಿಸುತ್ತೆ. ಮತ್ತು ಯಾಕೆ ಈ ಥರ ಮಾಡ್ತೀನಿ ಅಂತ ಹೇಳಿದ್ರೆ, ಯಾವ ಇಂಗ್ರೀಡಿಯೆಂಟ್ಸ್ನೂ ನಾನು ಸ್ಕಿಪ್ ಮಾಡೋದಿಲ್ಲ, ಎಲ್ಲದನ್ನು ಕೂಡ ಹಾಕ್ತೀನಿ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. ಇಲ್ಲ ನಾನು ಮೊದಲೇ ಎತ್ತಿಟ್ಕೊಂಡಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ಪದಾರ್ಥನ ಮಿಸ್ ಮಾಡ್ಕೊಂಡಿರ್ತೀನಿ. ಹೀಗೆ ಒಂದು 3 ಮಂತ್ಸ್ ಬ್ಯಾಕು ನಾನು ನಮ್ಮ ತಾಯಿ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಟೊಮೊಟೊ ಸಾಂಬಾರು ಮಾಡ್ತಾಯಿದ್ದೆ. ಟೊಮೊಟೊ ಸಾಂಬಾರಿಗೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಟೊಮೊಟೊ. ಆದರೆ ನಾನು ಅವತ್ತು ಟೊಮೊಟೊನೇ ಹಾಕಿರಲಿಲ್ಲ, ಸಾಂಬಾರು ಮಾಡಿ ಇಟ್ಟಿದ್ದೆ. ನಮ್ಮ 2ನೇ ಸಿಸ್ಟರ್ ಬಂದು ಓಕೆ ಹೊಟ್ಟೆ ಹಸ್ದಿತ್ತು ಅಂತ ಹೇಳಿ ಅನ್ನ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರು. ಅವ್ರಿಗೆ ಅದು ಬಾಯ್ಲ್ ಆಗ್ತಾ ಇದ್ದಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು, ಮತ್ತು ಟೊಮೊಟೊ ಸಾಂಬಾರು ಅಲ್ವಾ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಅಂತ ಹೇಳಿ ಊಟ ಹಾಕ್ಕೊಂಡು ಮಾಡಿದ್ರು. ಅದು ನೋಡಿದ್ರೆ ಸ್ವಲ್ಪನೂ ಟೇಸ್ಟೇ ಇರಲಿಲ್ಲ. ಯಾಕೆ ಈ ಥರ ಇದೆ ಅಂತ ಅವರು 1-2 ಸಾರಿ ಕೇಳಿದ್ರು. ನಾನು ನಾರ್ಮಲ್ಲಾಗಿ ಓಕೆ ಅವ್ರು ಮಾಡೋದಕ್ಕಿಂತ ಸ್ವಲ್ಪ ಸುಮಾರಾಗಿದೆಯೇನೋ ಅಂತಂತ ಅಂದ್ಕೊಂಡೆ. ಅದಾದಮೇಲೆ ಅವರು ಊಟ ಮಾಡಿ ಹೋದಾಗ ಗೊತ್ತಾಯಿತು ನಾನು ಟೊಮೊಟೊನೇ ಹಾಕಿಲ್ಲ, ಕಟ್ ಮಾಡಿರೋ ಟೊಮೊಟೊ ಅಲ್ಲೇ ಇಟ್ಟಿದ್ದೆ. ಸೊ ಹೀಗೆ ನಾನು ಯಾವುದಾದ್ರೂ ಒಂದು ಇಂಗ್ರೀಡಿಯೆಂಟು ಮರ್ತ್ಕೊಂಡ್ಬಿಟ್ಟಿರ್ತೀನಿ. ಕಾಲೇಜಲ್ಲೂ ಹಾಗೇ ಒಂದು ಸರಿ ಉಪ್ಪಿಟ್ಟು ಮಾಡಬೇಕಾದ್ರೆ ನಾನು ಈರುಳ್ಳಿನೇ ಹಾಕಿರಲಿಲ್ಲ, ಹಾಗೆ ಉಪ್ಪಿಟ್ಟು ಮಾಡಿದ್ದೆ. ಮೊನ್ನೆ ರೀಸೆಂಟಾಗಿ ನನ್ನ ಫ್ರೆಂಡ್ ಬಂದಿದ್ಲು, ಅವಳು ಅದನ್ನೇ ನೆನೆಸ್ಕೊತಾ ಇದ್ಲು, ಅಭಿ ನೀನು ಎಷ್ಟು ಚೆನ್ನಾಗಿ ಉಪ್ಪಿಟ್ಟು ಮಾಡ್ತೀಯ ಈರುಳ್ಳಿ ಹಾಕ್ತೇನೆ ಅಂತಂತ ಹೇಳ್ತಾಯಿದ್ಲು ರೇಗ್ಸೋಕ್ಕೆ.
ಹೀಗೆ ಎಲ್ಲರಿಗೂ ಒಂದೊಂದರಲ್ಲಿ ಒಂದೊಂದು ವೀಕ್ನೆಸ್ ಅಂತ ಇದ್ದೇ ಇರುತ್ತೆ. ಯಾರೂ ಕೂಡ ಪರ್ಫೆಕ್ಟಾಗಿ ಇರೋದಿಲ್ಲ. ಎಲ್ಲರೂ ಪರ್ಫೆಕ್ಟಾಗಿ ಎಲ್ಲ ಕೆಲಸನೂ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಇನ್ನು ತಿಂಡಿ ಪುಳಿಯೋಗರೆನೂ ಮಾಡಿದ್ದಾಯಿತು. ಹಾಗೆ ಸೈಡಲ್ಲಿ ಕಾಫಿ ಕೂಡ ಮಾಡಿ ನಾನು ನನ್ನ ಹಸ್ಬೆಂಡ್ಗೆ ಕೊಟ್ಟಿದ್ದಾಯಿತು. ಒಂದು 12-12:30 ಹಂಗೆ ನಾನು ಗ್ರಾಸರೀಸ್ನ ರೀಫಿಲ್ ಮಾಡೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡ್ಕೊಳ್ಳೋದು ಏನಿದೆ ಅಂತಂತ ಹೇಳಿದ್ರೆ, ಆ ಸ್ಲ್ಯಾಬೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಏನಾದರೂ ಚೆಲ್ಲೋದ್ರೆ ಅದನ್ನು ಮತ್ತೆ ಎತ್ತಿ ಹಾಕೋಬೋದು. ಆ ಥರ ನೀಟಾಗಿ ಒರೆಸಿ ಇಟ್ಕೊಂಡು, ಹಾಗೆ ಯಾವ್ಯಾವ ಕಾಳಿನ ಡಬ್ಬಿಗಳು ಇದ್ದಾವೆ ಅದನ್ನೆಲ್ಲ ಎತ್ತಿಟ್ಕೊಂಡು ಅದನ್ನೆಲ್ಲ ಒರೆಸಿಟ್ಕೊಂಡು ನಾನು ರೆಡಿ ಮಾಡಿಕೊಂಡೆ. ಸಂಜಿತ್ ಮಲಗಿದ ಅಂತ ಹೇಳಿ ನಾನು ರೀಫಿಲ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಇವತ್ತು ಅವನು ಬೇಗನೆ ಮಲಗಿದ್ದ, ಹಾಗೆ ಬೇಗ ಕೂಡ ಎದ್ಬಿಟ್ಟ. ಹಾಯ್ ಸೇ ಹಾಯ್ ಸೇ ಹಾಯ್. ಆಯಿತು ಅಲ್ಲ, ಹಾಯ್ ಮಾಡು. ಆಯ್ತು ಆ ಕಡೆ ಏನಾಯ್ತು? ಸುಸು ಮಾಡಂತೆ ನೋಡಿ. ಬೇಡ ಯಾಕೆ? ನೋ ಸರಿ ಅಂತ ಹೇಳಿ ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಸಮಾಧಾನ ಮಾಡಿ, ಅದಾದ ನಂತರ ಅವನಿಗೆ ಸ್ವಲ್ಪ ತಿಂಡಿಗಳನ್ನ ಕೊಟ್ಟು ಕೂರಿಸ್ಬಿಟ್ಟು ನಾನು ಗ್ರೌಸರಿನ ಫಿಲ್ ಮಾಡೋಣ ಅಂತ ಹೇಳಿ ಬಂದೆ. ಮಕ್ಕಳುಗಳು ಎದ್ದ ತಕ್ಷಣ ಅಳ್ತಾ ಇದ್ದರೆ ಅಥವಾ ಏನೋ ಒಂಥರ ಕಿರಿಕಿರಿ ಅನಿಸ್ತಾ ಇದ್ದರೆ ಅವರಿಗೆ ಅವ್ರ ಜೊತೆ ನಾವು ನಿಧಾನಕ್ಕೆ ಮಾತಾಡಿ ಸ್ವಲ್ಪ ಸಮಾಧಾನ ಮಾಡಿ ಅದಾದಮೇಲೆ ನಮ್ಮ ಕೆಲಸ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲ ನಮ್ಮ ಕೆಲಸದ ಬ್ಯುಸಿನಲ್ಲಿ ನಾವು ಅವ್ರನ್ನ ರೇಗೋದಾಗಲಿ ಅಥವಾ ಸುಮ್ಮನೆ ಇರ್ಸೋಕ್ಕೆ ಏನೋ ಇನ್ನೊಂದೇನೋ ಮೊಬೈಲ್ ಹಾಕೊಡೋದಾಗಲಿ ಆ ಥರ ಮಾಡಿಬಿಟ್ರೆ ಅವರಿಗೂ ಒಂಥರ ಹಿಂಸೆ ಥರ ಅಂತ ಅನಿಸುತ್ತೆ. ಇಷ್ಟೆಲ್ಲ ಹೇಳೋ ನಾನೇ ಎಷ್ಟೋ ಸಾರಿ ಮೊಬೈಲ್ನ ಹಾಕಿ ಕೂರಿಸ್ಬಿಡ್ತೀನಿ. ಆದರೆ ನಾರ್ಮಲ್ ಟೈಮಲ್ಲಿ ಆ ಥರ ಮಾಡ್ತೀನಿ, ಎದ್ದಿದ ತಕ್ಷಣ ಆ ಥರ ಮಾಡಲ್ಲ. ಎದ್ದಿದ ತಕ್ಷಣ ಒಂದು 10 ನಿಮಿಷನಾದರೂ ನಾನು ಅವನನ್ನು ಪ್ಯಾಂಪರ್ ಮಾಡ್ತೀನಿ. ಹಾಗೆ ಮಾಡಿದಾಗ ಅವ್ರಿಗೇನೋ ಒಂಥರ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನು ಮಾಡ್ತೀನಿ. ಇನ್ನು ಮೊದಲಿಗೆ ನಾನು ಸಾಲ್ಟ್ನ ರೀಫಿಲ್ ಮಾಡ್ಕೊತಾ ಇದ್ದೀನಿ. ನಾನು ಸಾಲ್ಟ್ನ ಪಿಂಗಾಣಿ ಜಾರ್ಗಳಲ್ಲಿ ರೀಫಿಲ್ ಮಾಡ್ಕೊತೀನಿ. ದಪ್ಪ ಉಪ್ಪಿಗೆ ಬೇರೆ ಮತ್ತು ಪುಡಿ ಉಪ್ಪಿಗೆ ಬೇರೆ ಜಾರ್ನ ನಾನು ತೊಗೊಂಡಿದ್ದೀನಿ. ಎರಡೂ ಒಂದೇ ಥರ ತೊಗೊಂಡ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ನಾವು ಎಷ್ಟೇ ಅಲರ್ಟ್ ಆಗಿದ್ರೂ, ಲೆಫ್ಟ್ ಸೈಡು ರೈಟ್ ಸೈಡ್ ಅಂತ ಎಷ್ಟೇ ಅಲರ್ಟ್ ಆಗಿದ್ರೂ ಅದು ನಮಗೆ ಕನ್ಫ್ಯೂಸ್ ಆಗುತ್ತೆ. ಈ ಥರ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಜಾರ್ಗಳು ತೊಗೊಂಡ್ರೆ ಅಂತ ಹೇಳಿದರೆ ಕಲರು ಅಥವಾ ಸೈಜಲ್ಲಿ ನಾವು ಬೇರೆ ಬೇರೆ ತೊಗೊಂಡಾಗ ಇದು ಪುಡಿ ಉಪ್ಪು ಮತ್ತು ಇದು ಕಲ್ಲುಪ್ಪು ಅಂತ ಹೇಳಿ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಮತ್ತು ನಮ್ಮ ಅಡುಗೆ ಮನೆಯಲ್ಲಿ ಬೇರೆ ಯಾರೋ ಬಂದು ಅಡುಗೆ ಮಾಡಬೇಕಾದ್ರೆ ನಾವು ಇನ್ನೆಲ್ಲೋ ಕಾಣಿಸ್ದೇ ಇರೋ ಜಾಗದಲ್ಲಿ ನಿಂತ್ಕೊಂಡು ಇನ್ಸ್ಟ್ರಕ್ಷನ್ ಕೊಡಬೇಕಾದ್ರೆ ಓಕೆ ಈ ಜಾರು ಅಥವಾ ಈ ಸೈಡು ಈ ಥರ ಇದೆ ಅಂತಂತ ಹೇಳಿದರೆ ಅವರಿಗೆ ಗೊತ್ತಾಗುತ್ತೆ. ಇದು ಒಂದು ರೀತಿ ಅನುಕೂಲ ಆಗುತ್ತೆ, ನಮಗೆ ಆಗಲಿ ಬೇರೆಯವ್ರಿಗೆ ಹೇಳೋದಕ್ಕೆ ಆಗಲಿ ಸಹಾಯ ಆಗುತ್ತೆ ಅಂತೇಳಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನು ಮೇನ್ ಇಂಗ್ರೀಡಿಯೆಂಟು ಸಾಲ್ಟ್ನ ನಾನು ರೀಫಿಲ್ ಮಾಡಿದ್ದಾದಮೇಲೆ ಕಾಳುಗಳನ್ನ ರೀಫಿಲ್ ಮಾಡ್ಕೊಬೇಕು. ಮತ್ತು ಎಕ್ಸ್ಟ್ರಾ ಮಸಾಲೆ ಅಥವಾ ಏನದು ಒಗ್ಗರಣೆ ಸಾಮಾನುಗಳಿದೆ ಅದನ್ನೆಲ್ಲ ನಾನು ಎತ್ತಿಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಫುಲ್ ಗ್ರೋಸರೀಸ್ನ ರೀಫಿಲ್ ಮಾಡ್ತಾ ಇಲ್ಲ. ಯಾವುದ್ಯಾವುದು ಖಾಲಿ ಆಗಿತ್ತು, ತುಂಬ ಕಡಿಮೆ ಪ್ರಮಾಣದಲ್ಲಿ ಯಾವುದಿತ್ತು ಅದನ್ನು ಮಾತ್ರ ನಾನು ರೀಫಿಲ್ ಮಾಡ್ಕೊತಾ ಇದ್ದೀನಿ. ನಾನು ಕಾಳುಗಳನ್ನ 2 ಥರದ ಬಾಕ್ಸಲ್ಲಿ ಫಿಲ್ ಮಾಡ್ಕೊತೀನಿ. ಯಾವುದ್ಯಾವುದು ದೊಡ್ಡ ದೊಡ್ಡ ಕಾಳಿರುತ್ತೆ, ಅವರೆಕಾಳು, ಕಡಲೆಬೇಳೆ ಮತ್ತು ಬೇಳೆ, ಇದನ್ನೆಲ್ಲ ನಾನು 1 kg ಬಾಕ್ಸಲ್ಲಿ ನಾನು ಫಿಲ್ ಮಾಡಿ ಇಟ್ಕೊತೀನಿ. ಈ ಹುಳ್ಳಿಕಾಳು ಮತ್ತು ಯಾವುದ್ಯಾವುದು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತೀನಿ ಅಂಥ ಕಾಳುಗಳನ್ನ 1/2 kg ಬಾಕ್ಸಲ್ಲಿ ನಾನು ರೀಫಿಲ್ ಮಾಡ್ಕೊತಾ ಹೋಗ್ತೀನಿ. ಹಾಗೆ ಸಕ್ಕರೆನೂ ಕೂಡ ನಾನು 1 kg ಬಾಕ್ಸ್ನಲ್ಲೇ ಹಾಕಿ ಇಡ್ತಾ ಇದ್ದೀನಿ. ಕೆಲವರೆಲ್ಲ ಹೇಳ್ತಾರೆ ಸಕ್ಕರೆನ ಯೂಸ್ ಮಾಡಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಹೌದು, ನನಗೂ ಗೊತ್ತು ಸಕ್ಕರೆನ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳಿ. ನಾನು ಸಾಮಾನ್ಯವಾಗಿ ಕೇಸರಿ ಬಾತು ಮತ್ತು ಈ ಸಕ್ಕರೆ ಪೊಂಗಲ್ಲು ಇದಕ್ಕೆಲ್ಲ ನಾನು ಸಕ್ಕರೆನ ಯೂಸ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನಾನು 1 kg ಬಾಕ್ಸ್ನಲ್ಲಿ ಫಿಲ್ ಮಾಡ್ಕೊಂಡು ಇಟ್ಕೊತೀನಿ. ಇನ್ನು ಬೆಲ್ಲನ ನಾನು 1/2 kg ಬಾಕ್ಸಲ್ಲಿ ಫಿಲ್ ಮಾಡ್ಕೊತೀನಿ. ಹೇಗೆ ಫಿಲ್ ಮಾಡ್ಕೊತೀನಿ ಅಂತ ಹೇಳಿದರೆ, ಉಂಡೆ ಬೆಲ್ಲ ತೊಗೊಂಡು ಅದನ್ನು ಪುಡಿ ಮಾಡಿ ಅದನ್ನು ನಾನು ಒಂದು 1/2 kg ಬಾಕ್ಸಲ್ಲಿ ಹಾಕಿ ಇಟ್ಕೊತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಹುಳಿಗಳನ್ನ ನಾನು ಒಂದು 1/2 kg ಬಾಕ್ಸಲ್ಲಿ ಫಿಲ್ ಮಾಡ್ತಿದ್ದೀನಿ. ಅದೇ ಥರ ನಾನು ಬೆಲ್ಲನೂ ಕೂಡ ಹೀಗೇ ಫಿಲ್ ಮಾಡಿ ಇಟ್ಕೊತೀನಿ. ಬೆಲ್ಲನ ನಾನು ಸಂಚಿತಕ್ಕೆ ಹಾಲ್ಗೆ ಯೂಸ್ ಮಾಡ್ತೀನಿ ಮತ್ತು ನಾನು ಯಾವಾಗಾದರೂ ಕಾಫಿ ಟೀ ಮಾಡಿಕೊಂಡ್ರೆ ಯೂಸ್ ಮಾಡ್ತೀನಿ. ಯಾವಾಗಾದರೂ ಟೇಸ್ಟ್ ಬೇಕು ಅಂದಾಗ ನಾನು ಸಕ್ಕರೆ ಯೂಸ್ ಮಾಡ್ತೀನಿ. ಇನ್ನು ರಾಘು ಅವ್ರಿಗೆ ಕಾಫಿಗೆ ಬೆಲ್ಲನೇ ಹಾಕಬೇಕು, ಸಕ್ಕರೆ ಹಾಕೋದಿದ್ರೆ ಅವ್ರು ಇಷ್ಟಪಡೋದಿಲ್ಲ. ನಮ್ಮನೆಯಲ್ಲಿ ಕಾಫಿ ಟೀ ಕುಡಿಯೋದು ಆದಷ್ಟು ಕಡಿಮೆನೇ ಆಗಿರೋದ್ರಿಂದ ಬೆಲ್ಲನ ಕಡಿಮೆ ಪ್ರಮಾಣದಲ್ಲೇ ನಾನು ಇಟ್ಕೊಂಡಿರ್ತೇನೆ.
ಕೆಲವ್ರು ಹೇಳ್ತಾರೆ ಬರೀ ಬೆಲ್ಲನೇ ತಿಂದರೆ ಅಥವಾ ಬೆಲ್ಲನೇ ಹಾಕ್ಕೊಂಡು ಕಾಫಿ ಕುಡಿದ್ರೆ ಹೀಟ್ ಬಾಡಿ ಆಗುತ್ತೆ, ಅದು ಕೂಡ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೆಲ್ಲ ಸಕ್ಕರೆ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ, ಅದನ್ನು ಕಾಫಿ ಟೀಗೆ ಯೂಸ್ ಮಾಡ್ಕೊತಾರೆ. ಇತ್ತೀಚಿನ ದಿನಗಳಲ್ಲಿ ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲದರಲ್ಲೂ ಯಾವುದಾದ್ರೂ ಒಂದು ಹೇಳ್ತಾನೆ ಇರ್ತಾರೆ. ಎಲ್ಲದರಲ್ಲೂ ಇದನ್ನು ತಿಂದರೆ ಹೀಟ್ ಆಗುತ್ತೆ ಅಥವಾ ಇದನ್ನು ತಿಂದರೆ ಕೋಲ್ಡ್ ಆಗುತ್ತೆ, ಈ ಥರ ಪ್ರತಿಯೊಂದು ವಸ್ತುಗೂ ಒಂದೊಂದು ಹೇಳ್ತಾನೆ ಇರ್ತಾರೆ. ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಹೇಳಿ ಎಲ್ಲ ವಸ್ತುನೂ ಒಂದೊಂದೇ ಬಿಡ್ತಾ ಬಂದರೆ ನಾವೇನು ತಿನ್ನಂಗೆ ಇರೋಂಗಿಲ್ಲ, ಆ ಥರ ಆಗಿಬಿಡುತ್ತೆ. ನಮ್ಮ ಬಾಡಿಗೆ ಏನು ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾವು ಚಿಕ್ಕ ವಯಸ್ಸಿಂದ ಏನು ತಿನ್ಕೊಂಡು ಬಂದಿರ್ತೀವಿ ಅದೇ ರೀತಿ ನಮ್ಮ ಆಹಾರಾಭ್ಯಾಸನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇನ್ನು ಸಣ್ಣ ಸಣ್ಣ ಒಗ್ಗರಣೆ ಪದಾರ್ಥಗಳೆಲ್ಲ ನಾನು ಒಂದು ಡಬ್ಬಿಗಳಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಈ ಡಬ್ಬಿಗಳು ಗಡ್ಬಡ್ ಐಸ್ ಕ್ರೀಮ್ ಬರುತ್ತಲ್ಲ, ಅದರಲ್ಲಿ ಮನೆಗೆ ತಂದು ತಿಂದಿದ್ದು ಅದನ್ನು ತೊಳೆದು ಇಟ್ಕೊಂಡು ನಾನು ಅದನ್ನು ರೀಯೂಸ್ ಮಾಡ್ಕೊತಾ ಇದ್ದೀನಿ. ನನಗೆ ಇಷ್ಟ ಆಗೋ ಸ್ಪೈಸಸ್ ರ್ಯಾಕ್ ಸಿಗೋವರೆಗೂ ನಾನು ಇದನ್ನೇ ಯೂಸ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಸ್ಟೀಲ್ ಬಾಕ್ಸ್ಗಳನ್ನ ತೊಗೊಂಡಿದ್ದೀನಿ, ದೊಡ್ಡ ಸ್ಟೀಲ್ ಬಾಕ್ಸು ಮತ್ತು 2 ಪುಟಾಣಿ ಸ್ಟೀಲ್ ಬಾಕ್ಸು. ದೊಡ್ಡ ಸ್ಟೀಲ್ ಬಾಕ್ಸಲ್ಲಿ ನಾನು ಒಂದು 5 kg ಆಗುವಷ್ಟು ರೈಸ್ನ ನಾನು ಫಿಲ್ ಮಾಡಿ ಇಟ್ಕೊಂಡಿರ್ತೀನಿ. ಈ ರೈಸ್ನ ನಾನು ರೈಸ್ ಐಟಮ್ ಏನು ಮಾಡ್ತೀನಿ ಅದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ದೋಸೆ ಇಡ್ಲಿ ಇದಕ್ಕೆಲ್ಲ ನಾನು ರೇಷನ್ ರೈಸ್ನ ನಾನು ಯೂಸ್ ಮಾಡ್ಕೊತೀನಿ. ಇನ್ನು 2 ಪುಟಾಣಿ ಸ್ಟೀಲ್ ಬಾಕ್ಸ್ ಇದೆಯಲ್ಲ, ಅದಕ್ಕೆ ನಾನು ಟೀ ಸೊಪ್ಪು ಮತ್ತು ಕಾಫಿ ಪೌಡರ್ನ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ. ನಾನು ಆವಾಗಲೇ ತೋರಿಸಿದ್ನಲ್ಲ, ಇದು ತಾಂಬೂಲಕ್ಕೆ ಅಂತ ಕೊಟ್ಟಿದ್ದು, ಅದು ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೆ. ನಾನೇ ಈ ಥರ ಸ್ಟೀಲ್ ಬಾಕ್ಸ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಬಟ್ ತಾಂಬೂಲಕ್ಕೆ ಅಂತ ಕೊಟ್ಟಿದ್ರಲ್ಲ, ಅದರಲ್ಲೇ ಚೆನ್ನಾಗಿದ್ದಿಲ್ಲ ಅಂತೇಳಿ ಅದೆರಡಕ್ಕೆ ನಾನು ಫಿಲ್ ಮಾಡಿಟ್ಟೆ. ಇನ್ನೂ ಸ್ವಲ್ಪ ಗ್ರೋಸರೀಸು ನಾನು ಏನು ಫಿಲ್ ಮಾಡಿದ್ದೆ ಅದಷ್ಟು ವೀಡಿಯೋ ಸ್ಕಿಪ್ ಆಗಿದ್ದೆ. ಏನಾಯಿತು ಅಂತ ನನಗೆ ಗೊತ್ತಿಲ್ಲ, ಯಾವಾಗಲೂ ಡಿಲೀಟ್ ಮಾಡಿದ್ದೀನಿ ಅಂತಂತ ಅನಿಸುತ್ತೆ. ಅದರಲ್ಲಿ ಒಂದಷ್ಟು ಕಡಲೆ ಬೀಜ ಫಿಲ್ ಮಾಡೋದು ಮತ್ತು ಈ ರಾಗಿ ಹಿಟ್ಟು ಏನಿದೆ ಅದನ್ನು ನಾನು ಜರಡಿ ಹಿಡಿದು ಸೇಮ್ ನಾನು ಹೇಗೆ ರೈಸ್ನ ಸ್ಟೋರ್ ಮಾಡಿ ಇಟ್ಕೊತೀನಿ ಅದೇ ಥರ ಒಂದು 5 kg ಆಗುವಷ್ಟು ರೈಸ್ನ ನಾನು ಅದೇ ಥರ ಸ್ಟೀಲ್ ಬಾಕ್ಸಲ್ಲಿ ಫಿಲ್ ಮಾಡಿ ಇಟ್ಕೊತೀನಿ. ಹಾಗೆ ರವೆನೂ ಕೂಡ ನಾನು ಒಂದು 3/4 kg ಆಗುವಷ್ಟು ಒಂದೇ ಸಾರಿ ರೋಸ್ಟ್ ಮಾಡಿ ನಾನು ಸ್ಟೋರ್ ಮಾಡ್ಕೊತೀನಿ. ಈ ಥರ ರವೆನ ರೋಸ್ಟ್ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಮಾಡಬೇಕಾದ್ರೆ ಬೇಗ ಮಾಡ್ಬೋದು ಮತ್ತು ಹಾಗೆ ಹುಳಗಳು ಕೂಡ ಬರೋದಿಲ್ಲ. ಇನ್ನು ನನ್ನ ಗ್ರಾಸರಿ ರೀಫಿಲ್ಲಿಂಗ್ ಎಲ್ಲ ಮುಗೀತು. ಸರಿ, ಸಂಚಿತ್ ಏನು ಮಾಡ್ತಾಯಿದ್ದಾನೆ ಅಂತ ಹೇಳಿ ನಾನು ನೋಡೋದಕ್ಕೆ ಅಂತ ಹೋದೆ. ಆವಾಗ ಫ್ರೀ ಇದ್ದರು ಅಂತ ಅನಿಸುತ್ತೆ. ಅವರು ಕರ್ಕೊಂಡೋಗಿ ಅವ್ರ ರೂಮಲ್ಲಿ ಅವನನ್ನು ಮಾತಾಡಿಸ್ತಾ ಇದ್ರು ಮತ್ತು ಹಾಗೆ ಹೇರ್ ಸ್ಟೈಲಿಂಗ್ ಕೂಡ ಮಾಡ್ತಾಯಿದ್ರು. ಸಂಚಿತ್ಗೆ ತುಂಬ ಕೂದಲು ಬೆಳೆದ್ಬಿಟ್ಟಿದೆ. ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊತಾ ಇದ್ದೀವಿ. ಹಾಗೆ ಅಂದ್ಕೊಂಡು ತುಂಬ ತಿಂಗಳುಗಳೇ ಆಗಿಬಿಡ್ತು. ಹೋಗಬೇಕು, ಈ ಮಂತಲ್ಲಿ ಹೋಗಬೇಕು ಅಂತ ಅಂದ್ಕೊತಾ ಇದ್ದೀವಿ. As per you, I'll fix what? Is postponing an option? I'm okay with it, but I think most of the employees won't be that much eager to join at 6:30 on Friday. I think so. ಇಲ್ಲಿ ಬೈಲಿಕಂದ್ರೆ ಇಲ್ಲಿ ಪಟಾಕಿ 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 ಇಲ್ಲಿ ಹಿಂಗಾಕ್ಬೇಕು. ಹಂಗಲ್ಲ ಕಂದ, ಇಲ್ಲಿ ತೋರಿಸ್ತೀನಿ ಬಾ, ಇಲ್ಲಿ ಬಾ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಕೆಳಗಡೆ ಇಲ್ಲಿ ಇಲ್ಲಿ ಹಿಂಗೆ ಅದು ಬರಲ್ಲ, ಅದು ಹೊರಟೋಗಿದೆ. ಎಲ್ಲ ಆದಮೇಲೆ ಈವ್ನಿಂಗ್ ಒಂದು 4 o'clock ಹಂಗೆ ನಾನು ಸಂಚಿತ್ ಜೊತೆ ಸೇರಿಕೊಂಡು ಪಟಾಕಿನ ಹೊಡಿತಾ ಇದ್ದೆ. ಈ ಪಟಾಕಿ ಅಂತಂತ ಹೇಳಿದರೆ ಇದೊಂಥರ ಡಿಫ್ರೆಂಟ್ ಆಗಿದೆ. ನಿಮಗೆ ಗೊತ್ತಿರ್ಬೋದು, ನಾವು ಚಿಕ್ಕ ವಯಸ್ಸಿನಲ್ಲಿ ಅಥವಾ ಈಗಲೂ ಇರ್ಬೋದು, ರೀಲ್ ಪಟಾಕಿ ಮತ್ತು ಚಿನ್ಕುರ್ಲಿ ಪಟಾಕಿ ಅಂತ ಬರುತ್ತಲ್ಲ, ಆ ರೀತಿ ಇದೆ. ಅಂದರೆ ಸೌಂಡ್ ಮಾಡೋದು ಆ ರೀತಿ ಇದೆ. ಒಂದು ಪುಟಾಣಿ ಪೇಪರ್ಗೆ ಒಂದು 4-5 ಮಗ್ಗನ್ನು ಸೇರಿಸ್ಬಿಟ್ಟು ಅದನ್ನು ನುಲಿದಿರ್ತಾರೆ. ಈ ತುಪ್ಪದ ಬತ್ತಿ ಮಾಡಿರ್ತಾರಲ್ಲ, ಆ ರೀತಿ ಇರುತ್ತೆ. ಅದನ್ನು ಉಲ್ಟಾ ಮಾಡಿ ನಾವು ಕೆಳಗಡೆ ನೆಲಕ್ಕೆ ಕುಡಿದಾಗ ಅದು ಪಟ್ ಪಟ್ ಅಂತ ಸೌಂಡ್ ಬರುತ್ತೆ, ಚೆನ್ನಾಗಿರುತ್ತೆ ಒಂಥರ. ಇನ್ನು ಅವನ ಜೊತೆ ಆಟ ಆಡಿದ ನಂತರ ನಾನು ಸ್ನಾನ ಮಾಡಿಸಿ ಅವ್ರ ಅಪ್ಪನ ಜೊತೆ ಕಳಿಸ್ಕೊಟ್ಟೆ. ಸೋಫಾ ಮೇಲೆ ಇಬ್ಬರು ಕೂಡ ಮಲ್ಕೊಂಡಿದ್ರು.
ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.